ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಿಖಿತಾ ಮೂರ್ತಿ, ಗರ್ಭಗುಡಿ IVF ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇವತ್ತಿನ ಈ ವಿಡಿಯೋಯಲ್ಲಿ ಹೆಣ್ಮಕ್ಳ ವಯಸ್ಸು 35 ವಯಸ್ಸು ಮೇಲಿದ್ದಾಗ ಪ್ರೆಗ್ನೆನ್ಸಿ ಆಗೋದು ಹೇಗೆ ಮತ್ತು ಏನೆಲ್ಲ ಜ್ಞಾಪಕ ಇಟ್ಕೊಂಡಿರಬೇಕು ಅಂತ ಈ ವಿಡಿಯೋಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹೆಣ್ಮಕ್ಳ ವಯಸ್ಸು 35 ಮೇಲಿದ್ದಿದ್ದಲ್ಲಿ ಅದು ಯಾವುದೇ ರೀಸನ್ಗಾಗಿರ್ಬೋದು, ಈಗ ಕರಿಯರ್ ರೀಸನ್ಸ್ಗಾಗಲಿ, ಫೈನಾನ್ಷಿಯಲ್ ರೀಸನ್ಸ್ಗಾಗಲಿ, ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡಿದಾಗ ಅಥವಾ ಲೇಟಾಗಿ ಮದುವೆ ಆದಾಗ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮೊದಲನೇದು ಬಂದುಬಿಟ್ಟು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 6 ಮಂತ್ಸ್ ಆದ್ರೂ ಕಾಂಟ್ಯಾಕ್ಟಲ್ಲಿದ್ದು ನ್ಯಾಚುರಲಾಗಿ ಟ್ರೈ ಮಾಡ್ತಿದ್ರು, ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ 6 ಮಂತ್ಸ್ ಆದ ನಂತರ ಡಾಕ್ಟರ್ ಹತ್ರ ತೋರಿಸೋದು ತುಂಬ ಇಂಪಾರ್ಟೆಂಟು. ಹಾಗೆ ಹೆಣ್ಮಕ್ಳು ವಯಸ್ಸು 40 ಮೇಲಿದ್ದಾಗ ಯಾವಾಗ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರೋ ಆವಾಗ ನಮ್ಮ ಹತ್ರ ಬಂದು ತೋರಿಸೋದು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಿಮಗೆ ಗೊತ್ತಿರೋಂಗೆ ಹೋಗ್ತಾ ಹೋಗ್ತಾ ಎಗ್ ಕೌಂಟು ಅಂದರೆ ಮೊಟ್ಟೆ ಸಂಖ್ಯೆ ಹಾಗೂ ಅದರ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಥರ ಇದ್ದಿದ್ರಲ್ಲಿ ನಮ್ಮ ಹತ್ರ ಬಂದಾಗ ಫಸ್ಟು ನಾವು ಒಂದು ಸ್ಕ್ಯಾನ್ ಮುಖಾಂತರ ಅಥವಾ ಹಾರ್ಮೋನ್ ಟೆಸ್ಟ್ AMH ಟೆಸ್ಟ್ ಅಂತ ಬರುತ್ತೆ. ಸೊ ಈ ಟೆಸ್ಟ್ ಮುಖಾಂತರ ಎಗ್ ಸ್ಟೇಟಸ್ ಅಂದರೆ ಎಷ್ಟು ಮೊಟ್ಟೆಗಳಿದೆ ಅಂತ ನಾವು ತಿಳ್ಕೊಬೋದು. ಅದ್ರ ಪ್ರಕಾರ ನಿಮಗೆ ಯಾವುದು ಬೆಸ್ಟ್ ಟ್ರೀಟ್ಮೆಂಟೋ ಅದನ್ನು ನಿಮಗೆ ಅಡ್ವೈಸ್ ಮಾಡ್ತೀವಿ. ಸೊ ಜಾಸ್ತಿ ಸಮಯ ಈ ಟೈಮಲ್ಲಿ ನಾವು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಹೋಗ್ತಾ ಹೋಗ್ತಾ ಇನ್ನೂ ಕಷ್ಟ ಆಗುತ್ತೆ. IVF ಸಕ್ಸಸ್ ಆಗೋ ರೇಟ್ಸು ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ IVF ಟ್ರೀಟ್ಮೆಂಟ್ ಬೇಕಾಗಿದ್ದಲ್ಲಿ ಬೇಗನೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಒಂದು ವೇಳೆ AMH ಟೆಸ್ಟಲ್ಲಿ ಅಥವಾ ಸ್ಕ್ಯಾನ್ ಮಾಡಿದಾಗ ಮೊಟ್ಟೆ ಕೌಂಟು ತುಂಬಾ ಕಮ್ಮಿ ಇತ್ತು ಅಂದರೆ ಆವಾಗ ಇನ್ನೊಂದು ಥರ ಟ್ರೀಟ್ಮೆಂಟು ಎಂಬ್ರಿಯೋ ಪೂಲಿಂಗ್ ಅಂತ ಮಾಡ್ಕೋಬೋದು. ಎಂಬ್ರಿಯೋ ಪೂಲಿಂಗ್ ಅಂದರೆ ಏನು ಅಂದರೆ 2 ಅಥವಾ 3 ಸೈಕಲ್ IVF ಮಾಡಿ ಅದರಿಂದ ಉಂಟಾಗುವ ಎಲ್ಲ ಭ್ರೂಣಗಳನ್ನು ಸಂಗ್ರಹಿಸ್ಕೊಂಡು ಅದರಲ್ಲಿ ಯಾವುದು ಬೆಸ್ಟ್ ಕ್ವಾಲಿಟಿ ಇರುತ್ತೋ ಆ ಭ್ರೂಣಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಯೂಟ್ರಸ್ ಒಳಗಡೆ ಹಾಕಿ ಅಂದರೆ ಗರ್ಭಕೋಶ ಒಳಗಡೆ ಹಾಕಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಂಬ್ರಿಯೋ ಪೂಲಿಂಗ್ ಅಂತ ಹೇಳ್ತೀವಿ. ಒಂದು ವೇಳೆ ತುಂಬಾ ಕಮ್ಮಿ ಇತ್ತು ಕೌಂಟು, ಸ್ಕ್ಯಾನ್ ಮಾಡಿದಾಗ ಒಂದೊಂದ್ಸಲಿ ನೋಡ್ತೀವಿ ಮೊಟ್ಟೆ ಇರೋದೇ ಇಲ್ಲ ಅಥವಾ ಒಂದು ಮೊಟ್ಟೆ ಇರುತ್ತೆ, ಈ ಥರ ತುಂಬಾ ಪ್ರಾಬ್ಲಮ್ ಇದ್ದಾಗ ದಾನಿ ಮೊಟ್ಟೆಗಳು ತೊಗೊಂಡು ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ 35 ವಯಸ್ಸು ನಂತರ ಬರೀ ಪ್ರೆಗ್ನೆಂಟ್ ಆಗೋದಕ್ಕೆ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಏನಾಗುತ್ತೆ ಅಂದರೆ ಹೆಲ್ದಿಯಾಗಿರೋ ಮಗು ಪಡ್ಕೊಳ್ಳೋದಕ್ಕೂ ಒಂದೊಂದ್ಸತಿ ತೊಂದರೆಗಳಾಗುತ್ತೆ. ಈ ಥರ ಇದ್ದಾಗ ನಾವು ಭ್ರೂಣ ಮೇಲೆ ಅಂದರೆ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಭ್ರೂಣ ಮೇಲೆ ನಾವು ಟೆಸ್ಟಿಂಗ್ ಮಾಡ್ಬೋದು. ಅದಕ್ಕೆ ನಾವು PGTA ಅಥವಾ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಭ್ರೂಣದ ಕೆಲವೊಂದು ಅಂಶನ ತಗೊಂಡು ಟೆಸ್ಟ್ ಮಾಡಿ ಯಾವ ಭ್ರೂಣ ಕ್ವಾಲಿಟಿ ಚೆನ್ನಾಗಿರುತ್ತೋ, ಈ ಥರ ಜೆನೆಟಿಕ್ ಪ್ರಾಬ್ಲಮ್ ಇರಲ್ವೋ ಅಂಥ ಭ್ರೂಣನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಗೆ ಆಲ್ರೆಡಿ ಪ್ಲ್ಯಾನ್ ಇತ್ತು 35 ವಯಸ್ಸು ಆದಮೇಲೆ ನಾನು ಪ್ರೆಗ್ನೆಂಟ್ ಆಗ್ತೀನಿ ಅಂತ ಏನಾದರೂ ಮುಂಚಿತವಾಗೇ ಗೊತ್ತಿದ್ದರೆ ಯಂಗ್ ಏಜಲ್ಲೇ ಬಂದುಬಿಟ್ಟು ಮೊಟ್ಟೆಗಳನ್ನು ಫ್ರೀಸ್ ಮಾಡಿ ಆಮೇಲೆ ನಿಮ್ಗೆ ಯಾವಾಗ ಪ್ರೆಗ್ನೆನ್ಸಿ ಬೇಕಾಗತ್ತೋ ಆ ಟೈಮಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು. ಸೊ ವಯಸ್ಸು ಜಾಸ್ತಿ ಆದಾಗ ಟೈಮ್ ತುಂಬಾ ಇಂಪಾರ್ಟೆಂಟು. ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ನಮ್ಮ ಹತ್ರ ಬಂದು ತೋರಿಸಿ ಸರಿಯಾದ ಹೆಲ್ದಿಯಾಗಿರೋ ಮಗುನ ಪಡ್ಕೊಳ್ಳಿ. ಥ್ಯಾಂಕ್ ಯು.